ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ ಇದೇನು ಇಷ್ಟೊತ್ನ್ಯಾಗ ಲಕ್ಷ್ಮಕ್ಕನ ಎರಡು ಮಾತಂತ ಹಾಕ್ಯಾಳ ಅಂತ ಅನ್ಕೊಂಡ್ರೇನ. ಏನಿಲ್ಲ, ಏನಾಗ್ತಂದ್ರೆ ಇವತ್ತು ನಮ್ಮ ಅಕ್ಕನ ಮಗಳದೊಬ್ಳದು ಮದುವೆ ಇತ್ತು. ನಾವೆಲ್ಲರೂ, ನಾನು ಹೋಗಿರಲಿಲ್ಲ ಆ್ಯಕ್ಚುಲಿ, ನಮ್ಮಮ್ಮ ಹೋಗಿದ್ರು, ನಮ್ಮ ಮಮ್ಮಿ ಹೋಗಿದ್ರು. ಆಮೇಲೆ ನಮ್ಮ ಮನೆಗೆ, ನಮ್ಮ ಅಂಗಡಿಗೆ ಎಲ್ಲ ಗೆಸ್ಟ್ಗಳು ಬಂದಿದ್ದರು. ಆಮೇಲೆ ಇವತ್ತು ಮದುವೆಗಳು ಭಾಳ ಇದ್ವು ನಮ್ಮೂರಾಗ. ಹಾಗಾಗಿ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ದೊಡ್ಡ ಬನ್ನು ಹಾಕೋಕ್ಕಾಗಲಿಲ್ಲ, ಮತ್ತು ಬೇರೆ ಯಾವ ವಿಡಿಯೋನೂ ಬರಲಿಲ್ಲ. 3 ವಿಡಿಯೋ ಮಾತ್ರ ಹಾಕೋಕ್ಕೆ ನನ್ನ ಕೈಲಿ ಸಾಧ್ಯ ಆಗಿತ್ತು, ಯಾಕಂದರೆ ಗೆಸ್ಟ್ ಎಲ್ಲ ಬಂದಿದ್ದರು ಮತ್ತು ಅಂಗಡೀಲಿ ಕಸ್ಟಮರು ಇದ್ದರು. ಸ್ವಲ್ಪ ಫ್ರೀ ಆಫ್ ಮೈಂಡ್ ಇದ್ದರೆ ಮಾಡ್ಬೋದಲ್ಲ ರೆಕಾರ್ಡ್, ಮಾಡೋಕ್ಕಾಗಲಿಲ್ಲ ವಿಡಿಯೋ. ಸೊ ಹಾಗಾಗಿ ವಿಡಿಯೋಗಳು ಬಂದಿಲ್ಲ. ಇನ್ನೂ ಸ್ವಲ್ಪ ಜನಕ್ಕೆ ಕತೆ ಇಷ್ಟ ಆಗಲ್ಲ ಅಂತ ಕಮೆಂಟ್ ಹಾಕ್ತಾರೆ, ನೋಡೋಕ್ಕಾಗ್ತಿಲ್ಲ. ನಾನು ಏನೂ ವೈಲೆನ್ಸೇ ತೋರಿಸಿಲ್ಲ ರೀ, ಹೊಡೆಯೋದು ಬಡಿಯೋದು ತೋರಿಸೇ ಇಲ್ಲ. ಈಗ ಎಷ್ಟೋ ದಿನ ಆಯ್ತಲ್ಲ. ಈಗ ಆವಾಗಿನ ಕಾಲದಾಗ ಇತ್ತು, ನಂಬಲ್ಲ ಅಪ್ಪ, ಎಷ್ಟೋ ಕಮೆಂಟ್ ಬರುತ್ತೆ, ನಮ್ಮ ತಾಯಿಗೆ ರಿಲೇಟ್ ಇದೆ, ನಮ್ಮ ಅಜ್ಜಿಗೆ ರಿಲೇಟ್ ಇದೆ, ನಿಜ ಜೀವನದಲ್ಲಿ ಆಗದೆ ತೋರಿಸ್ತಾ ಇದ್ದೀರಾ. ನಂಬೋದೇ ಇಲ್ಲ ಸ್ವಲ್ಪ ಜನ. ಮತ್ತೆ ಕಮೆಂಟ್ ಹಾಕ್ತಾರೆ, ನಿಜ ಜೀವನದ ಕಥೆನ ನಿಜವಾಗ್ಲಿ ಇತ್ತ. ಮೇಡಮರ, ಯಥಾವತ್ತಾಗಿ ನಾನು ನಿಜ ಜೀವನದಾಗ ಏನು ನಡೆದಿತ್ತೋ ಅದನ್ನು ತೋರ್ಸಕ್ಕೆ ಆಗಲ್ಲ. ಯಾಕಂದ್ರೆ ಅವರಲ್ಲಿ ಏನು ಮಾತಾಡಿರ್ತಾರೆ ಅನ್ನೋ ಡೈಲಾಗ್ ನನಗೆ ಅವ್ರು ಹೇಳಲ್ವಲ್ಲ. ಹೇಳ್ಬೇಕಂದ್ರೆ ಅವ್ರಿಗೆ ನೆನಪಿರ್ಬೇಕಲ್ಲ, ಹೌದಲ್ಲ? ಸೊ ಹಂಗಾಗಿ ನಂಗೆ ಗೊತ್ತಿಲ್ಲ. ಅದೆಷ್ಟು ಗೊತ್ತೋ ಅದನ್ನು ಅಂದರೆ ಇನ್ಸಿಡೆಂಟ್ ಹೇಳಿರ್ತಾರೆ, ಅದನ್ನು ನಾನು ನನ್ನ ವರ್ಷನ್ ನೋಡೋ ನಿಮಗೆ ಹೇಳಕತ್ತೀನಿ ಅಷ್ಟೇ. ಆಮೇಲೆ ಬಸಮ್ಮ ಅವರು ನಮ್ಮ ತಾಲೂಕವರೇ ಆಗಿ ನಂಗೆ ನೋಡೋಕ್ಕಾಗಲ್ಲ ಅಂತ ಹಾಕಿದ್ರು. ಅದು ಅಷ್ಟು ವೈಲೆನ್ಸ್ ಏನಿಲ್ಲಪ್ಪ ನನಗೆ ಗೊತ್ತಿರಂಗೆ. ಏನು ಹೊಡಿ ಬಡಿ ಕಡಿ ಕೊಚ್ಚು ಕೊಲ್ಲು ಅಂಥದ್ದು ಏನೂ ತೋರಿಸಿಲ್ಲ ನಾನು, ಅಲ್ವಾ? ಆದರೆ ಸುಮ್ಮನೆ ಕಮೆಂಟ್ ಹಾಕ್ತಾರೆ, ನೋಡೋಕ್ಕಾಗಲ್ಲ, ವೈಲೆನ್ಸ್ ಆಯಿತು, ನಿಮ್ಮದು ಓವರ್ ಆಯಿತು, ಕತೆ ಓವರ್ ಆಯಿತು. ಓವರ್ ಆದರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ನೋಡಬೇಡಿ. ಯಾರಿಗೆ ಆ ಥರ ಅನಿಸುತ್ತೆ ಅವರು. ಕತೆ ಮಾಡಬೇಕು ರೀ, ಕತೆ ಮಾಡ್ತಾಯಿದ್ದೀನಿ, ಕತೆನ ದಯವಿಟ್ಟು ಕತೆ ಥರ ನೋಡಿ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ, ಇನ್ನೇನು ಇಲ್ಲ. 2 ನಿಮಿಷ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ನಾಳೆ ಬೆಳಗ್ಗೆಯಿಂದ ಕರೆಕ್ಟಾಗಿ ವಿಡಿಯೋಸ್ ಬರ್ತವೆ.